ಜಗತ್ತಿನಲ್ಲಿರುವಂತಹ ಅತ್ಯಂತ ದೊಡ್ಡ ದೊಡ್ಡ ಬಿಲಿನಿಯರ್ಸ್ಗಳು, ಸ್ಟಾರ್ಗಳು, ರಾಜಕಾರಣಿಗಳು ಮತ್ತು ಪ್ರಭಾವಶಾಲಿಯಾದಂತಹ ವ್ಯಕ್ತಿಗಳು ಇವ್ರು ಯಾರು ಸಾಚ ಅಲ್ಲ. ಯಾಕೆ ಅಂತಂದ್ರೆ ಇವ್ರು ನಿದ್ದೆ ಕೆಡಿಸಿರುವಂತಹ ಆ ಒಂದು ಫೈಲ್ ಯಾವುದು ಅಂತಂದ್ರೆ ಎಪ್ಸ್ಟೀನ್ ಫೈಲ್ಸ್. ಹಾಗಾದ್ರೆ ಏನು ಎಪ್ಸ್ಟೀನ್ ಫೈಲ್ಸ್? ಯಾರು ಈ ಜೆಫ್ರಿ ಎಪ್ಸ್ಟೀನ್? ಅವನಿಗೂ ಮತ್ತು ಈ ಪ್ರಭಾವಿಯಾದಂತಹ ವ್ಯಕ್ತಿಗಳು ಇದ್ದಂತಹ ಸಂಬಂಧನಾದ್ರೂ ಏನು, ಮತ್ತು ಆತನ ಸಾವಾದ್ರೂ ಹೇಗಾಗತ್ತೆ, ಮತ್ತು ಇವ್ರು ಭಯ ಬೀಳಿಸುವಂತಹ ಕಾರಣಗಳಾದ್ರೂ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡ ಬನ್ನಿ. ಜೆಫ್ರಿ ಎಪ್ಸ್ಟೀನ್ ಯಾರು ಅಂತಂದ್ರೆ ಅಮೆರಿಕದ ಅತ್ಯಂತ ದೊಡ್ಡ ಪ್ರಭಾವಿಯಾದಂತಹ ಬಿಲಿಯನಿಯರ್. ಈತ ಒಬ್ಬ ಫೈನಾನ್ಷಿಯರ್ ಕೂಡ ಆಗಿರ್ತಾನೆ. ಆದ್ರೆ ಅದು ಜಸ್ಟ್ ಅವನ ಮೇಲೆ ಮಾಡ್ತಾ ಇರುವಂತಹ ಬಿಸ್ನೆಸ್ ಆಗಿರುತ್ತೆ. ಆದ್ರೆ ಈತನ ಒಂದು ಡಾರ್ಕ್ ರಿಯಾಲಿಟಿನೇ ಬೇರೆ ಆಗಿರುತ್ತೆ. ಆತ ಡಾರ್ಕ್ ರಿಯಾಲಿಟಿ ಏನು ಅಂತಂದ್ರೆ ಈತನ ಹತ್ರ ಪ್ರೈವೇಟ್ ವಿಮಾನಗಳಲ್ಲದೆ ಅವನ ಹತ್ರ ಅವನದೇ ಆದಂತಹ ಒಂದು ಪ್ರೈವೇಟ್ ದ್ವೀಪ ಕೂಡ ಇರುತ್ತೆ. ಈ ಪ್ರೈವೇಟ್ ದ್ವೀಪಗಳಲ್ಲಿ ಇರುವಂತಹ ಅಂಡರ್ ಏಜ್ ಗರ್ಲ್ ಅಂದ್ರೆ ಅಪ್ರಾಪ್ತ ಬಾಲಕಿಯರ ಸೆಕ್ಸ್ ಟ್ರಾಫಿಕಿಂಗ್ ಮಾಡ್ತಾ ಇರ್ತಾನೆ. ಬ್ಲಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಕಪ್ಪು ಮಾರುಕಟ್ಟೆನಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಗೆ ಬಿಲಿಯನ್ಸ್ ಗಟ್ಟಲೆ ದುಡ್ಡು ಬರುತ್ತೆ. ಅಂದ್ರೆ ಯಾವ್ದಾದ್ರು ಒಬ್ಬ ಮನುಷ್ಯನನ್ನ ಆರ್ಗನ್ಗೋಸ್ಕರ ಆಗಿರ್ಬೋದು, ಅಥವಾ ಸೆಕ್ಸ್ ಎಕ್ಸ್ಪ್ಲಾಯ್ಟೇಷನ್ ಗೋಸ್ಕರ ಆಗಿರ್ಬೋದು, ಅಥವಾ ಫೋರ್ಸ್ಡ್ ಲೇಬರ್ ಗುಲಾಮಗಿರಿಗೋಸ್ಕರ ಆಗಿರ್ಬೋದು, ಅವ್ರನ್ನೇನಾದ್ರೂ ಮಾರಿದ್ರೆ ಅವ್ರಿಗೆ ಬಿಲಿಯನ್ಸ್ ಗಟ್ಟಲೆ ದುಡ್ಡು ಬರುತ್ತೆ. ಇದು ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಸೆಕ್ಸ್ ಟ್ರಾಫಿಕಿಂಗ್. ಈ ಪರ್ಟಿಕ್ಯುಲರ್ ಕೃತ್ಯ ಎಷ್ಟು ಇಲ್ಲೀಗಲ್ ಅಂತಂದ್ರೆ ಯಾವ ದೇಶದಲ್ಲೂ ಕೂಡ ಇದು ಲೀಗಲ್ ಅಲ್ಲ. 2019ರಲ್ಲಿ ಅವನ ದುರಾದೃಷ್ಟಕ್ಕೆ ಅವನ ಅರೆಸ್ಟ್ ಆಗ್ತಾನೆ. ಕೋರ್ಟ್ನ ಟ್ರಯಲ್ ನಡುವೆನೆ ಅವನು ಅನುಮಾನಾಸ್ಪದವಾಗಿ ಆತ್ಮಹತ್ಯೆ ಕೂಡ ಮಾಡ್ಕೋತಾನೆ. ಇನ್ನೇನು ಕೇಸ್ ಎಲ್ಲ ನಿಂತೋಯ್ತು, ಮುಗ್ದೋಯ್ತು ಅನ್ನೋದ್ರಲ್ಲಿ ಹೊಸ ಟ್ವಿಸ್ಟ್ ಸಿಗುತ್ತೆ. ಎಂಟ್ರಿ ಕೊಟ್ಟಿದ್ದೆ ಹೊಸ ಆಕ್ಟ್. ಅದೇನು ಅಂತಂದ್ರೆ ಎಪ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್. ಈ ಎಪ್ಸ್ಟೀನ್ ಹತ್ರ 2 ಐಲ್ಯಾಂಡ್ಗಳಿತ್ತು. ಒಂದು ಲಿಟಲ್ ಸೇಂಟ್ ಜೇಮ್ಸ್ ಅಂತ, ಇನ್ನೊಂದು ಗ್ರೇಟ್ ಸೇಂಟ್ ಜೇಮ್ಸ್ ಅಂತ. ಈ ಸೆಕ್ಸ್ ಟ್ರಾಫಿಕಿಂಗ್, ಹ್ಯೂಮನ್ ಟ್ರಾಫಿಕಿಂಗ್ ಎಲ್ಲ ಆಗ್ತಾ ಇದೆ ಎಲ್ಲಿ ಅಂತಂದ್ರೆ ಲಿಟಲ್ ಸೇಂಟ್ ಜೇಮ್ಸ್ ಅಲ್ಲಿ. ಇದನ್ನ ಸ್ಪೆಸಿಫಿಕ್ ಆಗಿ ಎಪ್ಸ್ಟೀನ್ ಐಲ್ಯಾಂಡ್ ಅಂತಾನೆ ಕರೀತಾರೆ. ಈ ಐಲ್ಯಾಂಡ್ ಅಲ್ಲಿ FBI ನವರು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಲ್ಲಿಂದ ಸಿಕ್ಕಿರುವಂತಹ ಅಷ್ಟು ದಾಖಲೆಗಳನ್ನ ಅವ್ರು ಏನಂತ ಕರೀತಾರೆ ಅಂದ್ರೆ ಎಪ್ಸ್ಟೀನ್ ಫೈಲ್ಸ್ ಅಂತ ಕರೀತಾರೆ. ಎಪ್ಸ್ಟೀನ್ ಆಪರೇಷನ್ ಎಲ್ಲ ಆದ್ಮೇಲೆ FBI ನವರು ಕಲೆಕ್ಟ್ ಮಾಡಿರುವಂತಹ ಡಾಕ್ಯುಮೆಂಟ್ಸ್ ನೆಲ್ಲ ಪಬ್ಲಿಕ್ ಗೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಎಪ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಂತ. ಆ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಏನೇನಿತ್ತು ಅಂತಂದ್ರೆ 30 ಲಕ್ಷಕ್ಕೂ ಹೆಚ್ಚು ಪುಟಗಳಿತ್ತು, 2,000ಕ್ಕೂ ಹೆಚ್ಚು ವಿಡಿಯೋಸ್ಗಳು ಮತ್ತು 1,80,000 ಫೋಟೋಸ್ಗಳಿತ್ತು. ದೊಡ್ಡ ದೊಡ್ಡ ಬಿಲಿಯನರ್ಸ್ ಗಳಿಗೆ ಭಯ ಯಾಕಾಗ್ತಿದೆ ಅಂತಂದ್ರೆ ಎಪ್ಸ್ಟೀನ್ ಹತ್ರ ಇರುವಂತಹ ಖಾಸಗಿ ಡೈರಿನಲ್ಲಿ ದೊಡ್ಡ ದೊಡ್ಡವರ ಹೆಸರನ್ನ ಉಲ್ಲೇಖ ಮಾಡಿದ್ದಾನೆ. ಅದೊಂದೇ ಅಲ್ಲದೆ ಅವ್ನು ಯಾರ್ಯಾರು ಇಮೇಲ್ ಕಳಿಸಿದ್ರು, ಅವ್ನು ಯಾರ್ಯಾರಿಗೆ ಇಮೇಲ್ ಕಳಿಸ್ದ ಅನ್ನೋದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ಮಾಡಿದ್ದಾನೆ. ದೊಡ್ಡ ದೊಡ್ಡ ವ್ಯಕ್ತಿ ಅಂದಾಗ ಇಲಾನ್ ಮಸ್ಕ್, ಡೊನಾಲ್ಡ್ ಟ್ರಂಪ್, ಬಿಲ್ ಗೇಟ್ಸ್ ಮತ್ತೆ ಭಾರತದ ಅಂಬಾನಿ ಅವರ ಹೆಸರು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಅಕಸ್ಮಾತ್ ಆಗಿ ಏನಾದ್ರು ಆ ಡೈರಿನಲ್ಲಿ ಬರೆದಿರುವಂತಹ ಹೆಸರುಗಳು, ಮಾಡಿರೋ ಕೃತ್ಯಗಳೆಲ್ಲ ಪ್ರೂವ್ ಆಯ್ತು ಅಂತಂದ್ರೆ ಈ ಬಿಲಿಯನಿಯರ್ಸ್ ಗಳ ಕೋಟೆ ಬಿದ್ದು ಹೋಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಎಪ್ಸ್ಟೀನ್ ಫೈಲ್ ಬಗ್ಗೆ ನಿಮಗೇನು ಅನ್ಸುತ್ತೆ? ಮತ್ತೆ ಈ ಬಿಲಿಯನಿಯರ್ಸ್ ಗಳಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗತ್ತಾ ಅಕಸ್ಮಾತ್ ಏನಾದ್ರು ಸಿಕ್ಕಾಕೊಂಡ್ರೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕೂಡ ಹೇಳಿ.